ಪ್ರಿಯ ವೀಕ್ಷಕರೇ, ದ ಪೆಡಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಈ ಕಾರ್ಮೋಡದ ಸಂದರ್ಭದಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ಅಂದರೆ ಪಾಡ್ಕಾಸ್ಟನ್ನು ನಾವು ಮಾಡಬೇಕು ಅಂತ ನಿರ್ಧರಿಸಿದ್ವಿ. ಅದರ ಪ್ರಕಾರ ನಮ್ಮ ಜೊತೆ ದ ಫೆಡರಲ್ನ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ ದಕ್ಷಿಣಾಮೂರ್ತಿ ಅವರಿದ್ದಾರೆ. ಅವರು ಈ ಯುದ್ಧದ ಬಗೆಗಿನ ಅಂದರೆ ಯುದ್ಧ ಆರಂಭ ಆಗಿ ಬಹುತೇಕ 3 ದಿನಗಳಾಗಿವೆ. ನಂತರದಲ್ಲಿ ತುಂಬ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಸಾಕಷ್ಟು ಅನುಮಾನಗಳು, ಈ ಯುದ್ಧದ ಬಗೆಗಿನ ಕೆಲವು ಆಂತರಿಕ ಸಂಗತಿಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ಕೆಲವು ಗೊಂದಲಗಳಿವೆ. ಈ ಬಗ್ಗೆ ನಮಗೆ ದಕ್ಷಿಣಾಮೂರ್ತಿಯವರು ಉತ್ತರ ಕೊಡ್ತಾರೆ. ಪಾಡ್ಕಾಸ್ಟ್ಗೆ ಸ್ವಾಗತ ದಕ್ಷಿಣಾಮೂರ್ತಿಯವರು. ನಮಸ್ಕಾರ. ದಕ್ಷಿಣಾಮೂರ್ತಿಯವರು, ನಾವು ನಿನ್ನೆ ಒಂದು ಚರ್ಚೆನೂ ಮಾಡಿದ್ದೀವಿ, ಒಂದು ವಿಡಿಯೋ ಚರ್ಚೆನೂ ಮಾಡಿದ್ದೀವಿ. ಇವತ್ತೀಗ 2ನೇ ಬಾರಿಗೆ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕಂದರೆ ಜಾಗತಿಕವಾಗಿ ಇದು ಯುದ್ಧದ ಸಂದರ್ಭವೇ ಕ್ರಿಯೇಟ್ ಆಗಿದೆ. ಜೊತೆಗೆ ಇರಾನ್ನ ಪರಮೋಚ್ಚ ನಾಯಕರಾದ ಖಮೇನಿಯವರು, ಅಯೋತುಲ್ಲಾ ಖಮೇನಿಯವರು ಆಲ್ಮೋಸ್ಟ್ ಅವರು ಡೆಡ್. ಸೊ ಹಾಗಾಗಿ ನಾಯಕತ್ವ ಬದಲಾವಣೆಗಳೆಲ್ಲ ಆಗಿದ್ದಾವೆ. ಈಗ ಯುದ್ಧ ಇನ್ನಷ್ಟು ಹರಡುವ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಈಗ ವರದಿಗಳು. ಇದು ಎಲ್ಲಿ ತನಕ ತಲುಪಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ದಕ್ಷಿಣಾಮೂರ್ತಿ ಅವರು? ಈ ಯುದ್ಧ ಅಂತ ನಾವು ಹೇಳಿದಾಗ ಇದು ನಾವು ನಾರ್ಮಲಿ ಕನ್ವೆನ್ಷನಲ್ ಇವಾಗ ಒಂದು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುತ್ತೆ, ಇಲ್ದಿದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದೆ. ಆ ಯುದ್ಧಗಳು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಇರಾನ್ ನೋಡಿದ್ರೆ ಇರಾನ್ನ ಎದುರಿಸ್ತಾ ಇರೋದು ಅಮೇರಿಕಾ ಇರೋದು ಪ್ರಪಂಚದ 1000 ಕಿಲೋಮೀಟರ್ ದೂರ ಇರೋದು. ಮತ್ತು ಅಫ್ಕೋರ್ಸ್ ಇಸ್ರೇಲ್ ಇದೆ. ಇಸ್ರೇಲು ಅವ್ರದ್ದೇ ರೀಜನಲ್ಲಿ ಇದೆ. ಬಟ್ ಅಂದರೆ ಇವಾಗ ಟ್ರೂಪ್ಸು ಅಂದರೆ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಸೈನಿಕರೇನು ಹೋಗ್ತಾ ಇಲ್ಲ, ಆ ಥರದ್ದು ನಾರ್ಮಲ್ ಕನ್ವೆನ್ಷನಲ್ ವಾರ್ ಇಲ್ಲ. ಇದು ಒಂಥರ ಬೇರೆ ರೀತಿಯಾದ ಒಂದು ಯುದ್ಧ. ಸೊ ಈ ಯುದ್ಧದಲ್ಲಿ ಏನಂದರೆ ಟಾರ್ಗೆಟ್ ಇಸ್ರೇಲು ಮತ್ತು US ಇರಾನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ? ಬೈ ಫೈರಿಂಗ್ ಮಿಸೈಲ್ಸ್ ಫೈರ್ ಮಾಡಿಕೊಂಡು, ನಾಟ್ ಓನ್ಲಿ ಫೈರಿಂಗ್, ಅದು ಒಂಥರ ತುಂಬ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಅವ್ರ ಲೀಡರ್ ಆಯ್ತಲ್ಲ ಖಮೇನಿನೇ ಅವರು ಅಸಾಸಿನೇಟ್ ಮಾಡಿದ್ದಾರೆ. ಮತ್ತು ಇನ್ನು ಟಾಪ್ ಲೀಡರ್ಸ್ ನಾನು ಕೊಂದಿದ್ದಾರೆ ಆ ಮಿಸೈಲ್ ಅಟ್ಯಾಕಲ್ಲಿ. ಇರಾನ್ ಕೂಡ ಅದೇ ಥರ ಮಿಸೈಲ್ ಅಟ್ಯಾಕ್ ಮಾಡಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದ್ದಾರೆ. ಅಲ್ಲೂ ಸ್ವಲ್ಪ ಭಾಳ ಜನ ಸತ್ತಿದ್ದಾರೆ ಇದರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸೊ ಇರಾನ್ ಆರ್ಗ್ಯುಮೆಂಟ್ ಏನಂದರೆ, ನಮ್ಮನ್ನ ಟಾರ್ಗೆಟ್ ಮಾಡಿದಾಗ ನಾವು ಅದನ್ನ ಹೇಗೆ ಎದುರಿಸೋದು ಅಂದರೆ ಅವರು ಅಮೇರಿಕಾನ ಅಲ್ಲೂ ವಾಷಿಂಗ್ಟನ್ಗೋ ನ್ಯೂಯಾರ್ಕ್ ಹೋಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ಕೇಪಬಿಲಿಟಿನೂ ಇಲ್ಲ, ಮತ್ತು ತುಂಬ ದೂರ ಬೇರೆ, ಆ ಥರದ್ದು ಸಾಧ್ಯನೂ ಇಲ್ಲ. ಅದೇ ಸಮಯದಲ್ಲಿ ಅವ್ರು ಸುಮ್ಮನೆ ಇರೋಕ್ಕೂ ಆಗಲ್ಲ, ಯಾಕಂದರೆ ಅವರು ಅಟ್ಯಾಕ್ ಮಾಡ್ತಿದ್ದಾರೆ ಟ್ರಂಪು ಇರಾನ್ ಮೇಲೆ. ಸೊ ಇರಾನ್ದು ಆರ್ಗ್ಯುಮೆಂಟ್ ಏನಂದರೆ, ಅಮೇರಿಕನ್ ಬೇಸಸ್, ಮಿಲಿಟ್ರಿ ಸೈನಿಕ ಬೇಸಸ್ ಎಲ್ಲಿದೆ ಫುಲ್ ಅರಬ್ ಮಧ್ಯಪ್ರಾಚ್ಯದಲ್ಲಿ, ನಾವು ಟಾರ್ಗೆಟ್ ಮಾಡ್ತೀವಿ. ಅದನ್ನ ಯಾಕೆ ಟಾರ್ಗೆಟ್ ಮಾಡ್ತೀವಿ ಅಂದರೆ, ನಮ್ಮ ಪ್ರಕಾರ ಅದು ಅಮೇರಿಕಾ, ಅದು ಕತಾರಲ್ಲಿರ್ಬೋದು, ಸೌದಿ ಅರೇಬಿಯಾದಲ್ಲಿರ್ಬೋದು, ಕುವೈತಲ್ಲಿರ್ಬೋದು, UAEನಲ್ಲಿರ್ಬೋದು, ಎಲ್ಲಾದರೂ ಸರಿ, ಅವ್ರು ಎಲ್ಲಿದ್ದಾರೋ ನಾವು ಅದನ್ನ ಅಟ್ಯಾಕ್ ಮಾಡ್ತೀವಿ. ಯಾಕಂದರೆ ನಮ್ಮ ಪ್ರಕಾರ ಅದು ಅಮೇರಿಕಾ. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈ ಕತಾರು ಇಲ್ಲದಿದ್ರೆ ಸೌದಿ ಅರೇಬಿಯಾ ಇಲ್ಲದಿದ್ರೆ ಓಮಾನ್ ಎಲ್ಲ ತೊಗೊಂಡ್ರೆ ಅವ್ರಿಗೂ ಇರಾನ್ಗೂ ಏನು ಪ್ರಾಬ್ಲಮ್ ಇಲ್ಲ. ನೀವು ಒಂದು ದೇಶಕ್ಕೂ ಈ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅವರಿಬ್ಬರಿಗೂ ಏನು ಪ್ರಾಬ್ಲಮ್ ಇಲ್ಲ. ಕತಾರ್ಗೂ ಇರಾನ್ಗೂ ಪ್ರಾಬ್ಲಮೇ ಇಲ್ಲ. ಆ್ಯಕ್ಚುಲಿ ಅವ್ರು ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್ಸ್ ಅವರು. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಅಮೇರಿಕನ್ ಬೇಸಸಲ್ಲಿದೆ. ಸೊ ಇರಾನ್ ಏನು ಹೇಳ್ತಿದ್ದಾರೆ, ನಾವು ಅಮೇರಿಕನೇ ಟಾರ್ಗೆಟ್ ಮಾಡ್ತಾ ಇರೋದು, ನಾವು ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಅದು ಮಾತ್ರ ಇಲ್ಲ, ಅವರು ಇಂಡಿವಿಜುವಲ್ ಆಗಿ ಇರಾನಿಯನ್ ಫಾರಿನ್ ಮಿನಿಸ್ಟರ್ ಇದ್ದಾರಲ್ಲ, ಅವರು ಎಲ್ರಿಗೂ ಫೋನ್ ಮಾಡಿ ಎಲ್ಲರ ಹತ್ರನೂ ಮಾತಾಡ್ತಿದ್ದಾರೆ. ಅವರು ಮಾತಾಡ್ಬಿಟ್ಟು ಹೇಳ್ತಿದ್ದಾರೆ, ನಾವು ನಿಮ್ಮ ಮೇಲೆ ನಿಮಗೂ ಏನು ಪ್ರಾಬ್ಲಮ್ ಇಲ್ಲ, ನೀವು ಅಲ್ಲಿ ಅಮೇರಿಕನ್ ಬೇಸಸ್ ಇರೋದ್ರಿಂದ ಅವ್ರನ್ನ ಮಾತ್ರ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಆ ಥರದ ಒಂದು ಸ್ಥಿತಿನಲ್ಲಿ ಒಂಥರ ಗೊಂದಲ. ಅಂದರೆ ಕತಾರ್ ಇಲ್ಲದ್ರೆ ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರೀಸ್, ಅಲ್ಲಿ ಅರಬ್ ದೇಶಗಳಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವರೆಲ್ಲ ಸೇರಿ ಇರಾನ್ನ ಅಟ್ಯಾಕ್ ಮಾಡಿದ್ರೆ ಈ ಯುದ್ಧನೇ ಒಂಥರ ಬೇರೆ ರೀತಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವರಲ್ಲಿ ಒಳಗಿನ ಜಗಳ ಥರ ಆಗೋಗುತ್ತೆ. ಅಂದರೆ ಮುಸ್ಲಿಂ ದೇಶಗಳು, ಎಲ್ಲ ಮುಸ್ಲಿಂ ದೇಶಗಳೆಲ್ಲ, ಸೊ ಇಸ್ಲಾಮಿಯ ದೇಶಗಳು ಎಲ್ಲ. ಸೊ ಅವರೊಳಗೆ ಈ ಥರ ಪ್ರಾಬ್ಲಮ್ ಆದರೆ ಇದು ಯುದ್ಧ, ಅದು ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡುತ್ತೆ. ಮತ್ತು ಅವರು ಆ ಥರ ಅದು ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ಇರಾನು ನಿಲ್ಸೋಕ್ಕಾಗಲ್ಲ. ಇರಾನ್ ವಿಲ್ ಕಂಟಿನ್ಯೂ ಟು ಅಟ್ಯಾಕ್ ಅಮೇರಿಕನ್ ಬೇಸಸ್, ಕೌಂಟರ್ ಮಾಡೇ ಮಾಡ್ತಾರೆ. ಸೊ
ಈ ಥರದ್ದೊಂದು ಸಿಚುವೇಶನ್ನು ಯಾವತ್ತೂ ಸೃಷ್ಟಿಯಾಗಿಲ್ಲ. ಇದು ಫಸ್ಟ್ ಟೈಮ್ ಈ ಥರದ್ದೊಂದು ಡಿಲೆಮಾ ಇರೋದ್ರಿಂದ ಯಾರಿಗೂ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಇನ್ನು ಮುಂದೆ ಹೇಗೆ ಹೋಗುತ್ತೆ ಅಂತ. ಒಂದು ಒಳ್ಳೆ ಪಾಸಿಬಿಲಿಟಿ ಏನಿದೆ ಅಂದರೆ, ಈ ಬೇರೆ ದೇಶಗಳು ಆ ರೀಜನಲ್ಲಿ, ಅಂದರೆ ಸೌದಿ ಇರ್ಬೋದು, ಕತಾರ್ ಇರ್ಬೋದು, ಒಮಾನ್ ಇರ್ಬೋದು, ಕುವೈತ್ ಇರ್ಬೋದು, ಅವರೆಲ್ಲ ಅಮೇರಿಕಾ ಜೊತೆ ಒಳ್ಳೆ ಸಂಬಂಧ ಇದೆ ಅವ್ರಿಗೆ. ಅವರೆಲ್ಲರೂ ಸೇರಿ ಟ್ರಂಪ್ ಹತ್ರ ಸ್ವಲ್ಪ ನಿಲ್ಲಿಸಿ ಅಂತ ಹೇಳಿದ್ರೆ, ಅವ್ರು ಇಸ್ರೇಲ್ ಹತ್ರನೂ ಸಂಬಂಧ ಇದೆ ಅವ್ರಿಗೆ. ಸೊ ಇಸ್ರೇಲ್ಗೂ ಅಮೇರಿಕಾಗೂ ನೀವು ಸ್ವಲ್ಪ ಇದನ್ನ ನಿಲ್ಲಿಸಿ, ದಾಳಿನ ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸಿದ್ರೆ ಇರಾನು ನಿಲ್ಲಿಸ್ತಾರೆ ಅವ್ರ ಅಟ್ಯಾಕ್ನ. ಸೊ ಅದು ಇಸ್ ಓನ್ಲಿ ಬಿಗ್ ಪಾಸಿಬಿಲಿಟಿ ನನ್ನ ಪ್ರಕಾರ ಆಗುತ್ತೆ. ಇನ್ನು ಸ್ವಲ್ಪ ದಿನ ಆಗುತ್ತೆ, ಬಟ್ ಡೆಫಿನೆಟ್ಲಿ ಆಗುತ್ತೆ ಅದು. ಓಕೆ, ದಕ್ಷಿಣಾಮೂರ್ತಿ, ಈಗ ಮೊನ್ನೆಯಿಂದ ನಾನು ಗಮನಿಸಿದಂಗೆ ಯುದ್ಧ ಆರಂಭದ ನಂತರ ನೀವು ಈಗ ಹೇಳಿದ್ರಿ ಅವರಿಗೆ ಟಾರ್ಗೆಟ್ ಅಮೆರಿಕ ಆಗಿದ್ದರು, ಇವರ ಕೆಲವು ನಾಗರಿಕರಿರುವಂಥ ಜಾಗದಲ್ಲಿ ಕೂಡ ದಾಳಿಗಳಾಗ್ತಿರು, ಡ್ರೋನ್ ದಾಳಿಗಳು. ಆದರೆ ನನ್ನ ಈಗ ಇದು ಪ್ರಶ್ನೆ, ಅದು ಒಂದು, ಅಮೇರಿಕ ನಿರ್ದಿಷ್ಟವಾಗಿ ಖಮೇನಿಯ ಮನೆಯನ್ನು ಅಥವಾ ಅವರು ಇರುವ ಜಾಗವನ್ನೇ ಗುರುತಿಸಿ ದಾಳಿ ಮಾಡುತ್ತಿರುವಾಗ ಇವರು ಈ ಎಲಾಸ್ಟಿಕ್ ಕ್ಷಿಪಣಿಗಳನ್ನು ದಾಳಿ ಮತ್ತು ಡ್ರೋನು ಅದೇನು ಮಿಸ್ ಆಗಿ ಹೋಗ್ತಿದೆಯೋ ಅಥವಾ ಏನು ಅವರು ದಿಕ್ಕು ತೋಚದಂಗಾಗಿ ಎಲ್ಲೆಲ್ಲಿಗೂ, ಯಾಕಂದರೆ ದುಬೈ ಏರ್ಪೋರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಇಡೀ ನಮ್ಮ ಈ ಕಡೆ ನಮ್ಮ ಪೂರ್ವ ದೇಶಗಳು ಪಶ್ಚಿಮ ದೇಶಗಳಿಗೆ ಒಂದು ದೊಡ್ಡ ಹಬ್ ಇದ್ದಂಗೆ. ಅಲ್ಲಿಂದ ಮೂಲಕನೇ ನಾವು ಸಾಕಷ್ಟು ಜನ ಅಲ್ಲಿಂದನೇ ಪ್ರಯಾಣ ಮಾಡ್ತೇವೆ, ನಮ್ಮ ಭಾರತೀಯರಿಗೆ ಬಹುತೇಕ ಜನರಿಗೆ ಗೊತ್ತಿದೆ. ಹಾಗಾಗಿ ಇದು ಏನು ಅವರು ಯುದ್ಧ ತಂತ್ರದಲ್ಲಿ ಇರಾನ್ ಏನಾದರೂ ಈ ಸಲ ಎಡವಿತ್ತು, ಯಾಕಂದರೆ ಅವರು ಹಿಂದಿನಿಂದಲೂ ಈಗ ಎಲ್ಲ ದೇಶಗಳು ಅವರ ವಿರುದ್ಧ ನಿಂತ ಸಂದರ್ಭದಲ್ಲಿ ಕೂಡ ಅವರು ಇದುವರೆಗೂ ಬಿಡಲಿಲ್ಲ. ಅಮೆರಿಕಕ್ಕೆ ಸೆಡ್ ಹೊಡೆಯೋದನ್ನು ಬಿಡೋದೇ ಇಲ್ಲ, ಅವರು ಎಷ್ಟಾದರೂ ಬಿಡೋದಿಲ್ಲ. ಹಾಗಿರುವಾಗ ಎಲ್ಲಿ ಅವರು ಈ ಅದರ ತನ್ನ ದೊಡ್ಡ ಪರಮೋಚ್ಚ ನಾಯಕನನ್ನು ಹೇಗೆ ಕಳ್ಕೊಂಡ್ರು ಅನ್ನೋದು ಮೊದಲ ಪ್ರಶ್ನೆ. ಯಾಕೆ ಇವರು ಗುರಿ ತಪ್ಪಿ ತಮ್ಮ ಸುತ್ತಮುತ್ತಲಿರೋ ದೇಶದ ಎಲ್ಲ ನಾಗರಿಕರ ಪ್ರದೇಶಕ್ಕೆ ಇವರ ಡ್ರೋನ್ಗಳಿಗೆ ಹೋಗಿ ಬೀಳುತ್ತವೆ ಅನ್ನೋದು ಎರಡನೇ ಪ್ರಶ್ನೆ. ಖಮೇನಿ ಇದರಲ್ಲ, ಆಯ್ತಲ್ಲ ಖಮೇನಿ ಅಂತ, ಅವರು ಕ್ಲಿಯರಾಗಿ ಅವರು ಹೇಳಿದ್ದಾರೆ, ನಾನು ದಿನ ಆಫೀಸ್ಗೆ ನಾನು ಹೋಗ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಇವರು ಅಮೇರಿಕಾ ನಮ್ಮನ್ನ ಈ ಥರ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನಾನು ಬಚ್ಚಿಕೊಂಡು ಎಲ್ಲೂ ಹೋಗಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ ಏನಾದರೂ ಆಗಲಿ ಅಂತ ಆ ಥರದೊಂದು ಆ್ಯಟಿಟ್ಯೂಡ್ ಅವ್ರದ್ದು ತೋರಿಸಿದ್ರು ಅವರು. ಸೊ ಅವತ್ತು ಈ ಟಾರ್ಗೆಟ್ ಆಗಿರೋದು ಏನು ದೊಡ್ಡ ಏನು ಸೀಕ್ರೆಟ್ ಏನಿಲ್ಲ. ಅವ್ರು ಏನೋ ತುಂಬ ಎಲ್ಲೋ ಅವರು ಇದ್ದರು, ನಾವು ಎಲ್ಲಿಂದನೋ ಅವ್ರು ಇನ್ಫಾರ್ಮೇಷನ್ ಸಿಕ್ತು, ಅವ್ರು ಇಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಟಾರ್ಗೆಟ್ ಮಾಡಿದ್ವಿ, ಹಂಗೆಲ್ಲ ಏನೂ ಆಗಿಲ್ಲ. ನಾವು 10 ಗಂಟೆಗೆ ನಾವು ಆಫೀಸ್ ಹೋಗೋ ಥರ ಅವರು ಆಫೀಸ್ಗೆ ಹೋಗಿದ್ದಾರೆ. ಅವ್ರ ಆಫೀಸಲ್ಲಿ ಅವರು ಯಾವಾಗಲೂ ಎಲ್ಲಿರ್ತಾರೋ, ಅಂದರೆ ಡೈಲಿ ರೊಟೀನಾಗಿ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಇದ್ದರು. ಇವ್ರು ಬಂದು ಅವ್ರನ್ನ ಅಟ್ಯಾಕ್ ಮಾಡಿದ್ರು. ಇದರಿಂದ ಅವ್ರು ಏನು ತೋರಿಸಿದ್ರು ಅಂದರೆ, ನನಗೆ ಭಯ ಇಲ್ಲ ಅಂತ. ಅವ್ರು ಪರ್ಸನಲಾಗಿ ನನ್ಗೆ ಯಾರೇನಾದರೂ ಮಾಡಲಿ ನನಗೆ ಭಯ ಇಲ್ಲ, ನಾನು ಇವ್ರನ್ನ ಭಯ ಬಿದ್ದು ನಾನು ಎಲ್ಲಿ ಹೋಗಬೇಕು, ಐ ವಿಲ್ ಡೂ ವಾಟ್ ಐ ವಾಂಟ್ ಟು ಡೂ ಅಂತ ಹೇಳಿ ಆ ಧೈರ್ಯದಿಂದ ಅವರು ಕೆಲಸ ಮಾಡಿದ್ರು, ಅವ್ರನ್ನ ಅಸಾಸಿನೇಟು ಮಾಡಿದ್ರು. ಸೊ ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅವರು. ಅಂದರೆ ನಾವು ಹೇಳ್ತೇವಲ್ವಾ, ಮಾರ್ಟೈರ್ ಅಂತ ಕರಿತೀವಲ್ವಾ, ಇವಾಗ ಆ ಥರ ಒಂದು ಆಗಿದ್ದಾರೆ ಇವಾಗ ಅವರು. ಹುತಾತ್ಮ ಅಂತ ಆ ಥರದ್ದೊಂದು ಪೊಸಿಷನ್ಗೆ ಅವರು ರೀಚ್ ಆಗಿದ್ದಾರೆ. ಯಾಕಂದರೆ ಅವ್ರು ಭಯ ಬೀಳಲಿಲ್ಲ ಅವರು. ಸೊ ಅದೊಂದು. ಎರಡನೇದು, ನೀವು ಕೇಳ್ತಿರೋ ಪ್ರಶ್ನೆ, ಹೇಗೆ ಈ ಸಿವಿಲಿಯನ್ ಟಾರ್ಗೆಟ್ಸ್ನ ಹೇಗೆ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಕರೆಕ್ಟು. ಸೊ ಈ ಇರಾನಿಯನ್ ಫಾರಿನ್ ಮಿನಿಸ್ಟ್ರಿ ಇದಕ್ಕೆ ಉತ್ತರ ಕೊಟ್ಟರು. ಅವರು ಹೇಳಿದ್ರು, ಈ ಥರ ನಾವು ಬೇರೆ ಬೇರೆ ದೇಶಗಳಿಗೆ ನಾವು ಮಾತಾಡ್ತಾ ಇದ್ದೀನಿ, ಮತ್ತು ನಮ್ಮ ಆರ್ಮಿ ಇದಾರಲ್ಲ, ನಮ್ಮ ಆರ್ಮಿಗೆ ಮಿಲಿಟ್ರಿಗೆ ಹೇಳ್ತಾ ಇದ್ದೀವಿ, ನಾವು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ ನೀವು ಅಮೇರಿಕನ್ ಟಾರ್ಗೆಟ್ಸ್ನ ಮಾತ್ರ ನೀವು ಟಾರ್ಗೆಟ್ ಮಾಡಿ ಅಂತ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಇನ್ನೂ ಕೊಡ್ತಾ ಇದ್ದೀವಿ, ನಮಗೂ ಬೇರೆ ಯಾರಿಗೂ ಅಟ್ಯಾಕ್ ಮಾಡಬೇಕಂತ ಏನು ಇಷ್ಟ ಇಲ್ಲ ನಮಗೆ, ನಾವು ಅಮೇರಿಕನ್ ಆರ್ ಇಸ್ರೇಲಿ ಟಾರ್ಗೆಟ್ಸ್ ಮಾತ್ರ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಅದು ಈ ಯುದ್ಧದ ಒಂದು ವಾತಾವರಣದಲ್ಲಿ ಏನಾಗುತ್ತೆ, ಎಲ್ಲರೂ ಒಂಥರ ಪರ್ಫೆಕ್ಟಾಗಿ ಇರ್ತಾರಂತ ನಾವು ಹೇಳೋಕ್ಕಾಗಲ್ಲ. ಆ ಥರ ಕಂಟ್ರೋಲ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಹೌದು, ನೀವು ಕಮಾಂಡರ್ ಇನ್ ಚೀಫ್ ಆಗಿರ್ಬೋದು, ಇಲ್ಲದ್ರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ನೀವು ಹೇಳಿದ್ದು ಎಕ್ಸಾಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾರಂತ ಅದು ಡೆಫಿನೆಟ್ ಗ್ಯಾರಂಟಿನೂ ಇಲ್ಲ. ಸೊ ನನ್ನ ಪ್ರಕಾರ ಅವರು ಹೇಳಿದ್ದು ರೀತಿ ನೋಡಿದ್ರೆ ಇದು ಒಂಥರ ಆಕ್ಸಿಡೆಂಟಲ್ ಆಗಿ ಆಗಿರೋದು ಅಂತ ಅನ್ಸುತ್ತೆ. ಓಕೆ, ದಕ್ಷಿಣಾಮೂರ್ತಿ, ಈಗ ಒಂದು ಫ್ಯಾಕ್ಟ್ ಮತ್ತು ಒಂದು ಟ್ರುತ್ತಿನ ನಡುವಿನ ಒಂದು ವಿಷಯಕ್ಕೆ ನಾನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಪ್ರಮುಖವಾಗಿ ಈ ಯುದ್ಧದ ಸಂದರ್ಭ ಪ್ರತಿ ಸಲವೂ ಅಮೇರಿಕದ ನೆರೇಟಿವ್ ಅಥವಾ ಆ ಥರದ್ದು ನಮಗೆ ಗೊಂದಲ. ಯಾವ ರೀತಿ ಅಂದರೆ, ಹೆಜ್ಬೊಲ್ಲಾ ಆಗಲಿ, ಹೌತಿ ಆಗಲಿ, ಆಮೇಲೆ ಸಿರಿಯಾ ಮೂಲಕ ಆಗಲಿ, ಆಮೇಲೆ ಹಮಾಸ್ ಮೂಲಕನಾಗಲಿ,
ಪ್ರತಿ ಸಲವೂ ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಬಂದಾಗ ಅವರು ಶ್ಯಾಡೋ ಆಗಿ ವರ್ಕ್ ಮಾಡ್ತಾರೆ. ಈ ಎಲ್ಲ ನಾನು ಉಗ್ರ ಸಂಘಟನೆ, ಉಗ್ರ ಅಂತ ಏನವರು ಕನ್ಸಿಡರ್ ಮಾಡಿಕೊಂಡು ಅಮೆರಿಕ ಪ್ರಾಜೆಕ್ಟ್ ಮಾಡ್ಕೊಂಡು ಹೇಳ್ತಿದೆಯಲ್ಲ, ಆ ಸಂಘಟನೆಗಳು ಇರಾನಿಗೆ ಪರೋಕ್ಷವಾಗಿ ನೆರವು ಕೊಡುವ ಸಹಾಯ ಮಾಡ್ತಾ ಇತ್ತು ಇಸ್ರೇಲ್ ಮೇಲೆ ದಾಳಿ ಮಾಡುವ ಮೂಲಕ. ಅದಕ್ಕೆ ಇರಾನ್ನ ನೇರ ಬೆಂಬಲ ಇತ್ತು ಅನ್ನೋದು ನರೇಟಿವ್ ಇದೆ. ಇದು ಅವರು ಪರೋಕ್ಷವಾಗಿ ಸಹಾಯ ಮಾಡ್ತಿದ್ರು ಅಥವಾ ಅವರು ಓಪನ್ ಆಗಿ ಹೇಳ್ತಿದ್ರು, ಅದು ಒಂದು. ನಂತರದ್ದು ಈಗೇನಂದರೆ ಈಗಲೂ ಹೆಜ್ಬೊಲ್ಲಾ ಮತ್ತೆ ಇವರ ಮೇಲೆ ಇಸ್ರೇಲ್ ಇವತ್ತು ದಾಳಿ ಮಾಡಿದೆ. ಈ ನರೇಟಿವ್ ಮತ್ತು ಈ ಸತ್ಯದ ನಡುವಿನ ವ್ಯತ್ಯಾಸ ಏನು? ಆ್ಯಕ್ಚುಲಿ ಈಗ ಮತ್ತೊಂದು ಅದನ್ನೇ ಹೇಳ್ತಿದ್ರೆ ಅವರು ಅವರ ಮೂಲಕ ಇಟ್ಟು ಲಾಸ್ಟ್ ಟೈಮು ಸಿರಿಯಾಕ್ಕೆ ದಾಳಿ ಮಾಡಿತ್ತು ಇಸ್ರೇಲ್. ಇವರ ಕಮಾಂಡರ್ನ ಯಾರೋ ಅಲ್ಲಿದ್ದಾಗ ಸಿರಿಯಾದಲ್ಲಿ ದಾಳಿ ಮಾಡಿ ಕೊಂದಾಕಿದ್ದಾರೆ ಇವರು. ಈ ಎಲ್ಲ ಟ್ರುತ್ ಮತ್ತು ಇದರ ನಡುವಿನ ವ್ಯತ್ಯಾಸ ಏನಿದೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೋದು ಅದು? ಅಂದರೆ ನೀವು ಇರಾನ್ನ ತಗೊಂಡ್ರೆ, ಇರಾನ್ ಮೊದಲಿಂದನೂ ಇಸ್ರೇಲ್ ಅಂತ ಒಂದು ದೇಶ ಅದು ರೆಕಗ್ನೈಸ್ ಮಾಡಿಲ್ಲ ಅದನ್ನ. ಕರೆಕ್ಟ್. ಅಂದರೆ ಹಿಂದೆ ಆ ಪ್ಯಾಲೆಸ್ಟೀನಿಯನ್ ಮತ್ತು ಇಸ್ರೇಲ್ ಆ ಇಶ್ಯೂ ನೋಡಿದ್ರೆ ಈ ಅರಬ್ ದೇಶಗಳಲ್ಲಿ ಅದು ನಮ್ಮ ಜಮೀನು, ನಮ್ಮ ಲ್ಯಾಂಡು, ನಮ್ಮ ಜಾಗ, ಅದು ನೀವು ಅದನ್ನ ದಬ್ಬಾಳಿಕೆ ಮಾಡಿ ನೀವು ಅದನ್ನ ನಮ್ಮ ಹತ್ರದಿಂದ ತಗೊಂಡಿದ್ದೀರಾ ಅಂತ ಒಂದೊಂದು ಅದೇ ಪೊಸಿಷನ್ ಇತ್ತು, ಪೊಲಿಟಿಕಲ್ ಪೊಸಿಷನ್ ಎಲ್ರಿಗೂ. ಮಿಕ್ಕಿದವರೆಲ್ಲ ಬರ್ತಾ ಅದು ಡೈಲ್ಯೂಟ್ ಮಾಡಿ ಮತ್ತು ಇಸ್ರೇಲ್ ರೆಕಗ್ನೈಸ್ ಮಾಡಿ ಅವ್ರ ಜೊತೆ ಇವತ್ತು ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಇರಾನ್ ಮಾತ್ರ ಮೊದಲು ಹೇಗಿತ್ತೋ ಅದೇ ಥರ ಇದ್ದಾರೆ ಅವರು. ಅಂದರೆ ನಾವು ಪ್ಯಾಲೆಸ್ಟೀನಿಯನ್ ಪ್ರೋ ಪ್ಯಾಲೆಸ್ಟೀನ್ ಅವ್ರನ್ನ ಇವರು ಅಂದರೆ ಫೋರ್ಸ್ ಮಾಡಿ ಅವ್ರನ್ನ ಅಲ್ಲಿರೋ ಜಾಗದಿಂದ ಅವ್ರನ್ನ ಮೂವ್ ಮಾಡಿ ಇಸ್ರೇಲ್ ಅಂತ ಫಾರ್ಮ್ ಮಾಡಿದ್ದಾರೆ, ಅವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಅಂತ. ಸೊ ಅದರಿಂದ ಏನಾಗಿದೆ, ಈ ಫುಲ್ ಈ ಅರಬ್ ರೀಜನಲ್ಲಿ ಅಂದರೆ ಈ ಮಿಡ್ಲ್ ಈಸ್ಟ್ ಅಂತ ಮಧ್ಯಪ್ರಾಚ್ಯದಲ್ಲಿ ಏನಾಗಿದೆ ಅಂದರೆ ಈ ಇಸ್ರೇಲ್ ಮತ್ತು ಇಸ್ರೇಲ್ ಒಂದು ಕಡೆ, ಇರಾನ್ ಇನ್ನೊಂದು ಕಡೆ. ಸೊ ಇಸ್ರೇಲ್ನ ಸಪೋರ್ಟ್ ಮಾಡಿ ಅವ್ರ ಜೊತೆ ಹೆಲ್ಪ್ ಮಾಡಿ ಮತ್ತು ಅವ್ರಿಗೆ ಡೆವಲಪ್ಮೆಂಟ್ಗೆ ಅವಕಾಶ ಕೊಟ್ಟು ಮಾಡಿರೋದೆಲ್ಲ ಅಮೇರಿಕಾ. ಹೌದು. ಅದೇ ರೀತಿಯಲ್ಲಿ ಇರಾನ್ ಏನು ಮಾಡಿದ್ದಾರೆ, ಸೊ ಅವರು ಪ್ಯಾಲೆಸ್ಟೀನಿಯನ್ ಅಂದರೆ ಅವ್ರಿಗೆ ಪ್ರೋತ್ಸಾಹ ಹೇಗೆ ಕೊಡೋದು ಅಂತ ಅವರು ಪ್ಲ್ಯಾನಿಂಗಲ್ಲಿ ಅವರು ಏನು ಯೋಚನೆ ಮಾಡಿದ್ರು ಅಂದರೆ, ಈ ಖಮೇನಿನೇ ಇಂಪಾರ್ಟೆಂಟ್ ಫಿಗರ್ ಅವರು. ಸೊ ನಾವು ಪ್ಯಾಲೆಸ್ಟೀನಿಯನ್ ಪ್ರೋತ್ಸಾಹಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಅವರೇ ಹಮಾಸ್ಗೆ ಮತ್ತು ಅಂದರೆ ಪ್ರೋತ್ಸಾಹ ಕೊಟ್ಟಿರೋದು. ಹಮಾಸು ಅದು ಹೇಗೆ ಸೃಷ್ಟಿ ಆಯಿತು ಅದು ಬೇರೆ ಕತೆ. ಈ ಹಮಾಸು ಸೃಷ್ಟಿ ಮಾಡಿಸಿದ್ದು ಇಸ್ರೇಲ್. ಒಂದು ಸೊ ಅದು ಏನು ಸೀಕ್ರೆಟ್ ಅನ್ನಲ್ಲ, ಅದೆಲ್ಲ ಅದು ಕ್ಲಿಯರ್ ಆಗಿ ಡಾಕ್ಯುಮೆಂಟ್ ಆಗಿರೋ ವಿಷಯನೇ ಅದು. ಅದ್ಯಾಕೆ ಮಾಡಿದ್ರು, ಯಾಕೆ ಇಸ್ರೇಲ್ ಮಾಡಿದ್ರು ಅವಾಗಂದ್ರೆ, ಯಾಸರ್ ಅರಾಫತ್ ಅಂತ ಇದ್ರು, PLO ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್, ಫತಾ ಅಂತ ಅವ್ರದ್ದು ಆರ್ಗನೈಸೇಷನ್. ಅವ್ರು ತುಂಬ ಪವರ್ಫುಲ್ ಆಗಿದ್ರು ಈ 80s ಅಲ್ಲಿ, 1970ರಲ್ಲಿ 80ರಲ್ಲಿ ಎಲ್ಲ ತುಂಬ ಪವರ್ಫುಲ್ ಆಗಿದ್ರು. ಅವ್ರನ್ನ ಹೆಂಗಾದ್ರೂ ಮಾಡಿ ಕಟ್ ಮಾಡಬೇಕು ಅಂತ ಇದನ್ನ ಸೃಷ್ಟಿ ಮಾಡಿದ್ರು ಹಮಾಸ್ ಅಂತ. ಹಮಾಸ್ ಅಂದರೆ ಅದ್ರ ಫುಲ್ ಅದು ಫಾರ್ಮ್ ಏನಂದ್ರೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಗ್ರೂಪ್ ಆಫ್ ಪ್ಯಾಲೆಸ್ಟೈನ್. ಸೊ ಇಸ್ಲಾಮಿಕ್ ಗ್ರೂಪ್ ಅದು. ಸೊ ಆ ಗ್ರೂಪ್ನ ಇರಾನ್ ಸಪೋರ್ಟ್ ಮಾಡಿದೆ, ಅಂದರೆ ಬೈ ಫಂಡ್ಸು, ಟ್ರೈನಿಂಗ್, ಆರ್ಮ್ಸ್ ಟ್ರೈನಿಂಗ್ ಅಂತೆಲ್ಲ ಮಾಡಿ ದೇ ಓಪನ್ಲಿ ಸಪೋರ್ಟೆಡ್. ಇದರಲ್ಲಿ ಏನು ಸೀಕ್ರೆಟ್ ಏನಿಲ್ಲ. ಅದೇ ಥರ ಹಿಜ್ಬುಲ್ಲಾ ಇರೋದು. ಹಿಜ್ಬುಲ್ಲಾ ಯಾವಾಗ ಇದಾಯಿತು ಅಂದರೆ ಲೆಬನನ್ನಲ್ಲಿ 75 to 82 ಸಿವಿಲ್ ವಾರ್ ಒಂದು ನಡೀತು. ಆ ಸಿವಿಲ್ ವಾರಲ್ಲಿ ಹೆಜ್ಬುಲ್ಲಾ ಬಿಕೇಮ್ ವೆರಿ ಇಂಪಾರ್ಟೆಂಟ್. ಮತ್ತು ಹಿಜ್ಬುಲ್ಲಾ ಅವಾಗ ಲೆಬನನ್ ಮಿಲಿಟ್ರಿಗಿಂತ ಹೆಜ್ಬುಲ್ಲಾ ಬಿಕೇಮ್ ವೆರಿ ಪವರ್ಫುಲ್. ಆ್ಯಂಡ್ ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ಅವಾಗ ಲೆಬನನ್ನ ಅಟ್ಯಾಕ್ ಮಾಡಿ ಹಿಜ್ಬುಲ್ಲಾ ಲೆಬನನ್ನ ಕಾಪಾಡ್ತವಾಗ. ಅದಕ್ಕೆ ಹೆಜ್ಬುಲ್ಲಾ ಇಸ್ ಅ ವೆರಿ ಬಿಗ್ ಫೋರ್ಸ್ ಇನ್ ಲೆಬನನ್ ಇವತ್ತು ಕೂಡ. ಸೊ ಅದು ಹೆಜ್ಬುಲ್ಲಾ. ಆ್ಯಂಡ್ ಹೆಜ್ಬುಲ್ಲಾನ ಸಪೋರ್ಟ್ ಮಾಡಿದ್ದು ಇರಾನ್. ಅಗೇನ್ ಮಿಲಿಟರಿ ಟ್ರೈನಿಂಗ್ ಕೊಡೋದು, ಫಂಡ್ಸ್ ಕೊಡೋದು, ಮತ್ತು ಹೆಲ್ಪ್ ಮಾಡೋದು ಅಗೇನ್ ಓಪನ್ಲಿ. ಅದೇ ಥರ ಯೆಮೆನಲ್ಲಿ ಹೂತೀಸ್ ಇದ್ದಾರೆ. ಸೊ ಯೆಮೆನಲ್ಲಿ ಹೂತೀಸ್ ಅಂತ ಇರೋದು, ಇವರೆಲ್ಲ ಬೇಸಿಕ್ಲಿ ನೀವು ಒಂದು ನೋಡೋಕ್ಕೋದ್ರೆ ಶಿಯಾ ಗ್ರೂಪ್ಸ್ ಇದೆಲ್ಲ. ಸುನ್ನಿ ಶಿಯಾ ಅಂತ ಎರಡು ಇಂಪಾರ್ಟೆಂಟ್ ಸೆಕ್ಟ್ ಇದೆಯಲ್ಲ. ಸೊ ನೀವು ಹೆಜ್ಬುಲ್ಲಾ ಲೆಬನನ್ ಇಸ್ ಡಾಮಿನೇಟೆಡ್ ಬೈ ಶಿಯಾ. ಅದೇ ರೀತಿಯಲ್ಲಿ ಯೆಮೆನಲ್ಲಿ ಕೂಡ ಶಿಯಾ ತುಂಬ ಸ್ಟ್ರಾಂಗ್ ಇದೆ. ಅದೇ ಥರ ಸಿರಿಯಾಗೂ ಇರಾನ್ ಕೂಡ ತುಂಬ ಒಳ್ಳೆ ಸಂಬಂಧ. ಯಾಕಂದರೆ ಆ ಸಿರಿಯಾನ ಆಳಿದ್ದು ಬಶರ್ ಅಲ್ ಅಸದ್ ಮತ್ತು ಅವ್ರ ತಂದೆ ಹಾಫಿಜ್ ಅಲ್ ಅಸದ್ ಅವರಿಬ್ಬರು ಶಿಯಾ, ಅಲವೈಟ್ ಶಿಯಾ ಅಂತ ಕರೀತಾರೆ ಅವ್ರನ್ನ. ಸೊ ಈ ಶಿಯಾ ಇದೆಲ್ಲ ಒಂಥರ ಈ ಶಿಯಾ ಕನೆಕ್ಷನ್ಸು
ಎಸ್ ಎಸ್ ಇರಾನ್ ಖೊಮೇನಿ ಅವರೆಲ್ಲ ಬೇಸಿಕ್ಲಿ ಶಿಯಾ ಮುಸ್ಲಿಮ್ಸ್ ಅವರು. ಸೊ ಅವರು ಎಲ್ಲೆಲ್ಲಿ ಶಿಯಾ ಇದ್ದಾರೋ ಅಲ್ಲೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು ಒಂಥರ ಇವಾಗ ಪ್ರಪಂಚದಲ್ಲೇ ನೋಡೋಕೋದ್ರೆ ಒಂದು ಕ್ರಿಶ್ಚಿಯನ್ ಕಂಟ್ರಿ ಇದ್ರೆ ಇನ್ನೊಂದು ಕ್ರಿಶ್ಚಿಯನ್ ಹೆಲ್ಪ್ ಮಾಡುತ್ತೆ, ಒಂದು ಹಿಂದೂ ಕಂಟ್ರಿ ಇದ್ರೆ ಇನ್ನೊಂದು ಹಿಂದೂಗೆ ಹೆಲ್ಪ್ ಮಾಡುತ್ತೆ. ಆ ಥರ ಅಂದರೆ ಇದು ರಿಲಿಜನ್ ಮೇಲೆ ರಿಲಿಜನ್ಗಿಂತ ಸೆಕ್ಟೇರಿಯನ್ ಅಂತ ಕರೀತಾರೆ. ಅಂದರೆ ಒಂದು ಸೆಕ್ಷನ್, ಶಿಯಾ ಒಂದು ದೊಡ್ಡ ಸೆಕ್ಷನ್, ಅದು ಸುನ್ನಿ ಒಂದು ದೊಡ್ಡ ಸೆಕ್ಷನ್. ಸೊ ಈ ಶಿಯಾ ಸುನ್ನಿ ಇಶ್ಯೂ ಇದೆಯಲ್ಲ ಅದರಲ್ಲಿ ಇರಾನ್ ಹಸ್ ಹೆಲ್ಪ್, ಆದರೆ ಸಪೋರ್ಟ್ ಈ ಶಿಯಾ ಗ್ರೂಪಿಂಗ್ಸ್. ಹಮಾಸ್ ಕೂಡ ಶಿಯಾ ಅಂತ ಫುಲ್ ಹೇಳೋಕ್ಕಾಗಲ್ಲ, ಅದರಲ್ಲಿ ಸುನ್ನಿನೂ ಇದ್ದಾರೆ, ಬಟ್ ಹಮಾಸ್ ಪ್ಯಾಲೆಸ್ಟೀನಿಯನ್ ಇಶ್ಯೂ ಆಯ್ತಲ್ಲ, ಸೊ ಅದು ಒಂಥರ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ದಕ್ಷಿಣಾಮೂರ್ತಿ, ಈಗ ಒಂದು ಭಾರತದ ವಿಚಾರಕ್ಕೆ ಬರ್ತೀನಿ. ನಾನು ನಿನ್ನೆಯಿಂದ ಮಾಧ್ಯಮಗಳ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ನಾನು ಗಮನಿಸಿದ್ದೀನಿ, ಪ್ರಮುಖವಾಗಿ ಇಲ್ಲಿನ ಭಾರತೀಯರೇ ಪ್ರಮುಖವಾಗಿ ಹಿಂದೂಗಳಿಗಿಂತಲೇ ನಾನು ಅಂದ್ಕೊಳ್ತೀನಿ. ಒಂದು ಅನುಮಾನ, ಒಂಥರ ಮನಸ್ಸಿನ ಒಳಗೆ ಏನೋ ಒಂಥರ ಒಂದು ಖೇದದ ವಿಷಯ ಥರ ಅವ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾನು ನೋಡಿದೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಲಿಪುರ ಅಂತ ಇದೆ, ಅಲಿಪುರದಲ್ಲಿ ಒಂದು 2,500 ಜನರಷ್ಟು ನಾನು ಗಮನಿಸಿದ್ದೀನಿ. ಅವರು ನಿನ್ನೆ ಮೌನಾಚರಣೆ, ಶೋಕಾಚರಣೆ ಮಾಡಿ ಆಮೇಲೆ ಪ್ರತಿಭಟನೆ ಮಾಡೋದು. ಜಮ್ಮು ಕಾಶ್ಮೀರದಲ್ಲಿ ಆಲ್ಮೋಸ್ಟ್ 3 days ಎಲ್ಲ ಕರ್ಫ್ಯೂ ಲೆವೆಲ್ ಇದಾಗಿದೆ, ಇಂಟರ್ನೆಟ್ ಕನೆಕ್ಷನ್ನು ಎಲ್ಲ ಬ್ಲಾಕ್ ಮಾಡಿ. ಲಕ್ನೋ, ಬೇರೆ ಬೇರೆ ಕಡೆಯನ್ನು ನಾನು ನೋಡಿದೆ. ಇಲ್ಲಿನ ಮುಸ್ಲಿಮ್ಸು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಖೊಮೇನಿಯ ಹತ್ಯೆ ಮಾಡಿದ್ದಕ್ಕೆ ಅವರು ಅಮೆರಿಕಕ್ಕೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಇಲ್ಲಿನ ಭಾರತೀಯರ, ಅದ್ರ ಪ್ರಮುಖವಾಗಿ ಹಿಂದೂಗಳ ಪ್ರಶ್ನೆ ಏನಂದರೆ, ಇವರು ಯಾಕೆ ಖೊಮೇನಿ ಇರಾನಿನ ಪರಮೋಚ್ಚ ನಾಯಕ ತೀರ್ಕೊಂಡಾಗ ಇವರು ಯಾಕೆ ಇಲ್ಲಿ ಹೇಳಬೇಕು, ಪ್ರತಿಭಟನೆ ಮಾಡಬೇಕು, ಅದಕ್ಕೂ ನಮಗೇನು ಸಂಬಂಧ ಅನ್ನೋ ರೀತಿಯಲ್ಲಿ ಒಂದು ಬೇರೆ ರೀತಿಯ ಒಂದು ಪ್ರೊಜೆಕ್ಷನ್ ಟ್ರೈ ಮಾಡ್ತಿದ್ವಿ. ಏನಿದಕ್ಕೆ ನಾವು ಉತ್ತರ ಕೊಡ್ಬೋದು ನಮ್ಮ ವೀಕ್ಷಕರಿಗೆ? ಸೊ ಇದು ಒಂಥರ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ ಅಯತೊಲ್ಲಾ ಖೊಮೇನಿ ಇದ್ದಾರಲ್ಲ, ಈ ಅಯತೊಲ್ಲಾ ಅಂತ ಹೇಳೋದು ಅವರು ಬರೀ ಪೊಲಿಟಿಕಲ್ ಫಿಗರ್ ಅಲ್ಲ. ಇರಾನ್ ಪೊಲಿಟಿಕಲ್ ಅಂದರೆ ಅವರು ಇರಾನ್ ಸುಪ್ರೀಂ ಲೀಡರ್ ಅಂತ ಕರೀತಾರೆ ಅವ್ರನ್ನ. ಅವ್ರು ಬರೀ ಆ ಸುಪ್ರೀಂ ಲೀಡರ್ ಅಂತ ಕರೆಯೋದು ಬರೀ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಿಲಿಟ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಿಲ್ಲ. ಅವರು ಈಸ್ ಆಲ್ಸೋ ಸ್ಪಿರಿಚುವಲ್ ಹೆಡ್ ಆಫ್ ಶಿಯಾ ಕಮ್ಯುನಿಟಿ. ಪ್ರಪಂಚದಲ್ಲಿ ಇದೇ ಥರ 3 ಜನ ಇದ್ದಾರೆ. ಒಬ್ಬರು ಈ ಖಮೇನಿ, ಇನ್ನೊಬ್ಬರು ಲೆಬನನ್ನಲ್ಲಿ ಇದ್ದರು, ನಸ್ರಲ್ಲಾ ಅಂತ ಅವ್ರನ್ನ ಅಟ್ಯಾಕ್ ಮಾಡಿ ಅವರು ಇದಾದರು, ಹೆಜ್ಬುಲ್ಲಾ ಚೀಫ್ ಆಗಿದ್ರು ಅವರು. ಮತ್ತು 3ನೇ ಈಜಿಪ್ಟಲ್ಲಿ ಇನ್ನೊಬ್ರು ಇದ್ದಾರೆ. ಸೊ ಈ 3 ಜನ ತುಂಬ ಇಂಪಾರ್ಟೆಂಟ್ ಫಿಗರ್ಸ್ ಶಿಯಾ ಈ ಸಮುದಾಯಕ್ಕೆ, ಸೆಕ್ಟ್ಗೆ. ಸೊ ಖಮೇನಿನ ಇವರು ಅಸಾಸಿನೇಟ್ ಮಾಡಿದಾಗ ಈ ವಾಸ್ ನಾಟ್ ಓನ್ಲಿ ಪೊಲಿಟಿಕಲ್ ಫಿಗರ್. ನೀವು ಇವಾಗ ಒಂದು ಕಂಪೇರ್ ಮಾಡೋಕ್ಕೆ ಹೋದರೆ ಕ್ರಿಶ್ಚಿಯಾನಿಟಿದಲ್ಲಿ ರೋಮನ್ ಕ್ಯಾಥಲಿಕ್ಸ್ ಚೀಫ್ ಅಂದರೆ ಪೋಪ್. ಎಸ್, ಈ ಪೋಪ್ನ ಹೇಗೆ ರೋಮನ್ ಕ್ಯಾಥಲಿಕ್ಸ್ ಅವರು ನೋಡ್ತಾರೋ ಅದೇ ಥರ ಖಮೇನಿನ ಶಿಯಾ ಅವರು ನೋಡ್ತಾರೆ. ಸೊ ಅವರು ಈಸ್ ಅ ಸ್ಪಿರಿಚುವಲ್ ಹೆಡ್ ಅವರು. ಕರೆಕ್ಟ್. ಅಂದರೆ ಇವಾಗ ಇಂಡಿಯಾದಲ್ಲಿ ಅಂದರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಈ ಶಂಕರಾಚಾರ್ಯ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಅಫ್ಕೋರ್ಸ್ ಈಸ್ ನಾಟ್ ಇನ್ ಟು ಪಾಲಿಟಿಕ್ಸ್, ಬಟ್ ಅವ್ರು ಬರೀ ಸ್ಪಿರಿಚುವಲ್ ಇದಕ್ಕೆ ಮಾತ್ರ ಇರೋದು ಅವರು. ಆ ರೀತಿಯಲ್ಲಿ ಕೂಡ ಖಮೇನಿನ ನೋಡ್ಬೋದು. ಸೊ ಇವರು ಕಾಶ್ಮೀರಲ್ಲಿ ಇಲ್ದಿದ್ರೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯಾಕೆ ಶಿಯಾ ಮುಸ್ಲಿಮ್ಸು ಮತ್ತು ಮುಸ್ಲಿಮ್ಸ್ ಕೂಡ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ, ಅವರು ಬಿಕಾಸ್ ಖಮೇನಿ ಈಸ್ ನಾಟ್ ಓನ್ಲಿ ಪೊಲಿಟಿಕಲ್ ಫಿಗರ್, ಈಸ್ ಆಲ್ಸೋ ಸ್ಪಿರಿಚುವಲ್ ಹೆಡ್. ಅದು ತುಂಬ ಇಂಪಾರ್ಟೆಂಟ್ ಅದು. ಅದಕ್ಕೆ ಇವಾಗ ಲೆಬನನ್ನಲ್ಲಿ ಏನಾಯಿತು, ಸೊ ನೀವು ಲೆಬನನ್ ತೊಗೊಂಡ್ರೆ ಹೆಜ್ಬುಲ್ಲಾ ಏನು ಮಾಡಿದ್ರು ಅದನ್ನ ಈ ಖಮೇನಿ ಹತ್ಯೆ ಆದಮೇಲೆ ಅವರು ಕೋಪದಲ್ಲಿ ಇಸ್ರೇಲ್ ಮೇಲೆ ಮಿಸೈಲ್ಸ್ ಹಾಕಿದ್ರು. ಅಂದರೆ ಅವರೇನು ಯುದ್ಧಕ್ಕೇನು ಹೊರಟಿಲ್ಲ ಅವರು. ಅಂದರೆ ಹೆಜ್ಬುಲ್ಲಾ ಅಷ್ಟು ಕೆಪಾಸಿಟಿನೂ ಇಲ್ಲ ಅವ್ರಿಗೆ, ಯುದ್ಧ ಮಾಡೋ ಕೆಪಾಸಿಟಿ ಇವಾಗಿಲ್ಲ. ಮುಂಚೆ ಇರ್ತಾ ಇತ್ತು, ಇವಾಗಿಲ್ಲ ಅವ್ರ ಹತ್ರ. ಸೊ ಅವ್ರೇನು ಮಾಡಿದ್ರು, ಆ ಕೋಪದಲ್ಲಿ ಮಿಸೈಲ್ಸ್ನ ಹಾಕಿದ್ರು ಇಸ್ರೇಲ್ ಮೇಲೆ. ಅಂದರೆ ಯಾಕಂದರೆ ಅವ್ರಿಗೂ ಅವ್ರ ಸ್ಪಿರಿಚುವಲ್ ಲೀಡರ್ ಅವರು. ಸೊ ಇದು ತುಂಬ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಜನರಿಗೆ ಅರ್ಥ ಆಗಲ್ಲ. ಅಂದರೆ ಮಿಕ್ಕಿದ್ದು ಜನಾಂಗ ಇದ್ದಾರಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಅವರು ಏನು ಈ ಖಮೇನಿ ಅಂತ ಇದ್ರು, ಇರಾನ್ ಲೀಡರ್ ಆಗಿದ್ರು, ಪ್ರಪಂಚದಲ್ಲಿ ಯಾಕೆ ಬೇರೆಯವರೆಲ್ಲ ಇದಕ್ಕೆ ಇಷ್ಟ ಅಪ್ಸೆಕ್ಟ್ ಆಗಬೇಕು ಅಂತ ಇದೇ ಒಂದು ಕಾರಣ, ಅವ್ರು ಸ್ಪಿರಿಚುವಲ್ ಹೆಡ್. ಅದಕ್ಕೆ ದಕ್ಷಿಣಾಮೂರ್ತಿ ಅವರು, ಈಗ ನಾನು ಯುದ್ಧದ ಕೆಲವು 2-3 ದಿನಗಳ ಅದರ ಭೀಕರತೆಯನ್ನು ಗಮನಿಸ್ತಾ ಇರ್ತೇನೆ. ಮೊದಲ ಬಾರಿಗೆ ಇರಾನ್ಗೆ ಏನು ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ದಾಳಿ ಮಾಡಿದೆ ಅಂತ ಒಂದು ದೃಶ್ಯವನ್ನು ನಾನು
ಗಮನಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರಮುಖವಾಗಿ ಎಕ್ಸ್ ಪೋಸ್ಟ್ನಲ್ಲಿ ನೋಡಿರುವಂಥ ಒಂದು ಫೋಟೋ. ಆ ಫೋಟೋ ನಾನು ಇಟ್ಕೊಂಡಿದ್ದೀನಿ ಈಗಲೂ ಕೂಡ. ಆ ಫೋಟೋದಲ್ಲಿ ಏನು ಅನಿಸುತ್ತೆ ಅಂದರೆ, ಭಾಳ ಭಾವನಾತ್ಮಕ ಫೋಟೋ ಅದು, ತುಂಬ ದುಃಖಕರ. ಒಂದು ಸ್ಕೂಲ್ ಮೇಲೆ ದಾಳಿ ಮಾಡಿಬಿಟ್ಟಿದೆ. ಇರಾನ್ ಅದನ್ನು ಹೇಳ್ಕೊಂಡಿದೆ, 40 ಸ್ಕೂಲ್ ಮಕ್ಕಳು ಸತ್ತೋಗಿದ್ದಾರೆ, ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಒಂದು ಚಿತ್ರ, ಅದು ಸ್ಕೂಲ್ ಬ್ಯಾಗದ್ದು ಚಿತ್ರ ಅದು. ಅದರಲ್ಲಿ ಆ ಮಗುವಿನ ರಕ್ತ ಸ್ಕೂಲ್ ಬ್ಯಾಗ್ ಮೇಲೆ ಬಿದ್ದಿದೆ. ಆ ಸ್ಕೂಲಲ್ಲಿ ಮಗು ಹಿಂಗೆ ಕೂತ್ಕೊಂಡಿರುವಂಥ ಭಾಳ ಒಂದು ಭಾವನಾತ್ಮಕ ಚಿತ್ರ ಅದು. ಈ ಚಿತ್ರ ಏನು ಹೇಳುತ್ತಂದರೆ, ಅಮೆರಿಕದ ಕ್ರೌರ್ಯವನ್ನು ನಮಗೆ ಕಣ್ಣಿ ಕಟ್ಟುವಂಗೆ ಹೇಳ್ತಾ ಇದೆ. ಅಂದರೆ ಈ ಯುದ್ಧ, ಅಮೆರಿಕದ ಯುದ್ಧ ಮತ್ತು ಈ ಶಾಂತಿ ಹೆಸರಲ್ಲಿ ನಡೆಸ್ತಿರುವ ಯುದ್ಧ ಇದೆಯಲ್ಲ, ಈ ಅಂದರೆ ಜಗತ್ತಿನ ಅಮಾಯಕರನ್ನು ಪದೇ ಪದೇ ಸಾಯುವಂಗೆ ಮಾಡ್ತಿದೆ. ಈ ಒಂದು ಪ್ರಕ್ರಿಯೆ ಯಾವತ್ತು ಕೊನೆ ಆಗ್ಬೋದು, ಮತ್ತು ಇದು ಅಮೆರಿಕದ ಯಾವ ಒಂದು ಹಂತಕ್ಕೆ ತಗೊಂಡು ಹೋಗ್ಬೋದು? ಸುಖೇಶ್ ಅವರೇ, ನೀವು ಯುದ್ಧ ಅಂತ ನೀವು ತಗೊಂಡಾಗ ಯುದ್ಧ ಯಾವತ್ತೂ ಸಾಮಾನ್ಯ ಜನರಿಗೆ ಅಫೆಕ್ಟ್ ಆಗೋದು. ಅಂದರೆ ಯುದ್ಧ ಮಾಡ್ತಿರೋದು ಒಂದು ದೊಡ್ಡ ಮಿಲಿಟ್ರಿ, ಇನ್ನೊಂದು ದೊಡ್ಡ ಮಿಲಿಟ್ರಿ ಇರ್ಬೋದು, ಇಲ್ಲದಿದ್ರೆ ಒಂದು ದೊಡ್ಡ ಗೌರ್ಮೆಂಟ್ ಇರ್ಬೋದು, ಇನ್ನೊಂದು ಗೌರ್ಮೆಂಟ್ ಇರ್ಬೋದು. ಆದರೆ ಅದು ಫುಲ್ ಅಫೆಕ್ಟ್ ಆಗೋದು ನಮ್ಮ ಸಾಮಾನ್ಯ ಜನರೇ. ಇವಾಗ ನೋಡಿ, ಇವಾಗ ಅದನ್ನ ನೀವು ಕೇಳ್ತಾ ಇರೋದು ಇವಾಗ. ಮತ್ತು ಇವ್ರದ್ದು ಇಸ್ರೇಲ್ ಮತ್ತು ಅಮೇರಿಕಾ ಅವ್ರದ್ದು ಏನು ಇಂಪಾರ್ಟೆಂಟ್ ಕ್ಲೇಮ್ ಅಂದರೆ, ನಾವು ಟಾರ್ಗೆಟ್ ಮಾಡಿ ಹೊಡಿತೀವಿ, ನಾವು ಕ್ಯಾಲ್ಕುಲೇಟ್ ಮಾಡಿ ಹೊಡಿತೀವಿ ಅಂತ ಹೇಳ್ತಾರೆ ಹೊರತು, ರಿಯಾಲಿಟಿನಲ್ಲಿ ಇವಾಗ ನೀವು ಹಿಂದೆ ಒಂದು ಪ್ರಶ್ನೆ ಕೇಳಿದ್ರಿ, ಇರಾನಿಂದ ಡ್ರೋನ್ಸ್ ಹಾಕಿ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಯಾಕೆ ದಾಳಿ ಮಾಡಿದ್ರು, ಅಲ್ಲಿ ಏನಿದೆ ಅಂತ. ಸೊ ಇದರಲ್ಲಿ ಏನು ನಮಗೆ ಏನು ತಿಳಿದು ಬರುತ್ತಂದರೆ, ದೇರ್ ಇಸ್ ಅ ಲಿಮಿಟೇಷನ್. ನೀವು ಟಾರ್ಗೆಟ್ ಮಾಡಿ ಹೊಡಿಬೋದು, ಬಟ್ ನೀವು ನೂರು ಸತಿ ಹಂಗೆ ಮಾಡಿದ್ರೆ 100 ಸತಿನೂ ಕರೆಕ್ಟಾಗಿ ಟಾರ್ಗೆಟ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಂಬರ್ 1. ನಂಬರ್ 2, ಏನಾಗುತ್ತೆ, ಅಲ್ಲಿ ಲೋಕಲ್ ಲೆವೆಲ್ ಇನ್ಫಾರ್ಮೇಷನಿಂದನೇ ಅವ್ರು ಟಾರ್ಗೆಟ್ ಮಾಡೋಕ್ಕಾಗೋದು. ಇವಾಗ ಇರಾನಲ್ಲಿ ಭಾಳ ಜನ ಈ ಅಮೇರಿಕಾ ಮತ್ತು ಇಸ್ರೇಲ್ ಪರವಾಗಿರೋ ಕೆಲಸ ಮಾಡೋರು ಇರ್ತಾರೆ. ಅಂದರೆ ನಾವು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅಂತ ನಾವು ಕರಿಬೋದು. ಸೊ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಈ ಥರ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಲ್ಲಿ ಇಂಥ ಜನ ಇದ್ದಾರೆ, ಇಲ್ಲಿ ಈ ಥರದ್ದು ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ದೂರ ಅಲ್ಲಿಂದ ಅಮೇರಿಕಾದಿಂದನೋ ಇಸ್ರೇಲಿಂದನೋ ಅವರು ಅದಕ್ಕೆ ಪರವಾಗಿ ಅವರು ತುಂಬ ಕ್ಯಾಲ್ಕುಲೇಟ್ ಮಾಡಿ ಮಿಸೈಲ್ಸ್ನ ಕಳಿಸ್ತಾರೆ. ಆ ಮಿಸೈಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಕಳಿಸಿದಾಗ ಅದರಲ್ಲಿ ಆ ಮಿಸೈಲ್ಸ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೂ ಸರಿ, ಬೇರೆ ಕಡೆ ಹೋಗಿ ಹೊಡಿಯುತ್ತೆ. ನಂಬರ್ 1. ನಂಬರ್ 2, ಅಲ್ಲಿ ಇನ್ಫಾರ್ಮೇಷನ್ ಕೊಡೋರು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಮತ್ತೆ ಮಿಸ್ಟೇಕ್ ಆಗುತ್ತೆ. ಸೊ ಇದರಿಂದ ನಾವು ಕನ್ಕ್ಲೂಷನ್ ಏನು ಬರ್ಬೋದು ಅಂದರೆ, ಯುದ್ಧ ಅಂದಮೇಲೆ ಯುದ್ಧ ಯಾವತ್ತೂ ಶಾಂತಿಯಾಗಿ ನಡೆಯೋದಿಲ್ಲ ಅದು. ಮತ್ತು ಆಲ್ವೇಸ್ ವಿಕ್ಟಿಮ್ಸ್ ಮತ್ತು ಅಫೆಕ್ಟ್ ಆಗೋರು ಸಾಮಾನ್ಯ ಜನರು, ಇನ್ನೋಸೆಂಟ್ ಪೀಪಲ್, ಮತ್ತು ಎಸ್ಪೆಷಲಿ ಈ ಯುದ್ಧಕ್ಕೂ ಅವ್ರಿಗೂ ಸಂಬಂಧ ಇಲ್ಲದೇ ಇರೋರು ಅಫೆಕ್ಟ್ ಆಗ್ತಾರೆ. ಇದರಿಂದ ಅದೇ ಮೇಯ್ನ್ ಇಂಪಾರ್ಟೆಂಟ್ ಲೆಸನ್ ಅದು. ಓಕೆ, ದಕ್ಷಿಣಾಮೂರ್ತಿ, ಈಗ ನಾನು ಸ್ವಲ್ಪ ಆರ್ಥಿಕ ವಿಚಾರಕ್ಕೆ ಬರ್ತೀನಿ. ಪ್ರಮುಖವಾಗಿ ನಾನು ಭಾರತವನ್ನೇ ಮುಂದಿಟ್ಕೊಂಡು ಈ ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ, ನಮ್ಮ ವೀಕ್ಷಕರಿಗೆ ಅದಕ್ಕೆ ಸರಿಯಾದ. ಈಗ ಈ ಯುದ್ಧ ನಮ್ಮಲ್ಲಿ ನಾನು ನೋಡಿದ್ದೀನಿ, ಕೆಲವರು ಯುದ್ಧವನ್ನು ಸಂಭ್ರಮಿಸುವಂತಹ ಒಂದು ಮನಸ್ಥಿತಿ ಭಾರತೀಯದಲ್ಲಿ ಇದೆ. ಭಾಳ ಅಪಾಯಕಾರಿ ಬೆಳವಣಿಗೆ. ನನ್ನ ಪ್ರಕಾರ ಅದು ಭಾಳ ಅಪಾಯಕಾರಿ ಮನಸ್ಥಿತಿ. ಯುದ್ಧವನ್ನು ಯಾವ ಮನುಷ್ಯನೂ ಸಂಭ್ರಮಿಸುವ ಸಂಗತಿ ಅಲ್ಲ ಅದು. ವಿನಾಶ ಅದು, ಒಂದು ವಿನಾಶಕಾರಿ ಒಂದು ವ್ಯವಸ್ಥೆ ಅದು ಯುದ್ಧ ಅನ್ನೋದು. ಅದು ಯಾವತ್ತೂ ಸಂಭವಿಸಬಾರದು. ಆದರೆ ನಮ್ಮಲ್ಲಿ ಇರಾನನ್ನು ಅಮೆರಿಕ ಹೊಡೆಯುವುದನ್ನು ಸಂಭ್ರಮಿಸಿದ ಒಂದು ವರ್ಗ ಇದೆ. ನಾನು ಅವರನ್ನು ಉದ್ದೇಶವಾಗಿ ಇಟ್ಕೊಂಡೇ ಈ ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಇರಾನ್ ಮತ್ತು ಈ ಯುದ್ಧ ನಡೆಯೋದ್ರಿಂದ ಮಧ್ಯಪ್ರಾಚ್ಯದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದ ನಷ್ಟ ಇಲ್ವೇ? ಯಾವ ರೀತಿಯ ನಷ್ಟ ಆಗುತ್ತೆ ಅನ್ನೋದೊಂದು ಮೊದಲ ಪ್ರಶ್ನೆ. ಯಾಕಂದರೆ ಈ ರೀತಿಯ ಯುದ್ಧವನ್ನು ಸಂಭ್ರಮಿಸುವ ಜೊತೆಗೆ ನಾವು ಈ ಕೆಲವೇ ದಿನಗಳ ಹಿಂದೆ ಟ್ರಂಪ್ ಭಾರತಕ್ಕೆ ಯಾವ ರೀತಿಯಾದಾಗಿ ದೋಖಾ ಕೊಟ್ಟರು ಅಂತಲೇ ಹೇಳ್ಬೋದು, ನಾವು ನೇರವಾಗಿ ಹೇಳುವಂಥದ್ದು. ಇವಾಗ ಈ ಆಪರೇಷನ್ ಸಿಂಧೂರ್ ವಿಚಾರಕ್ಕೆ ಬಂದಾಗಲೂ, ನಂತರದಲ್ಲಿ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಾಗಲೂ ಟ್ರಂಪ್ ನಮ್ಮ ಪರವಾಗಿಲ್ಲ, ಅವ್ರು ಬರೀ ವ್ಯಾಪಾರ ಅಷ್ಟೇ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅವ್ರು ನಮ್ಮ ಜೊತೆ ಡೀಲ್ ಮಾಡ್ತಿದ್ದನ್ನು ಬಿಟ್ಟರೆ ಅದಕ್ಕಿಂತ ಯಾವ ಮಾನವೀಯತೆಯನ್ನು ಭಾರತದ ಮೇಲೆ ಇಟ್ಕೊಂಡಿಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಯುದ್ಧವನ್ನು ಸಂಭ್ರಮಿಸುವುದು ಯಾಕೆ? ಇದಕ್ಕೆ ಕಾರಣ ಇದೆ, ಯಾಕಂದ್ರೆ ನಮಗೆ ತುಂಬ ಲಾಸ್ ಇಲ್ವಾ? ಇವಾಗ ನೀವು ಅಂದರೆ ಈ ಪ್ರಶ್ನೆಗೆ ನಾವು ಉತ್ತರ ನೀವು ಎಲ್ಲ ಕಡೆ ನೋಡಿದ್ರೆ ಗೊತ್ತಾಗ್ಬಿಡೋದು ನಮ್ಗೆ. ಇವಾಗ ದುಬೈನಲ್ಲಿ ಇರ್ಬೋದು, ಇಲ್ದಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಜನರು
ಓಡಾಟ ಎಷ್ಟು ಸ್ಮೂತ್ ಆಗಿತ್ತು, ಎಲ್ಲರೂ ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಏರ್ಪೋರ್ಟ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಮತ್ತು ಅವ್ರು ಮಾಡೋ ಕೆಲಸನ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಯಾರಿಗೂ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂಥರದ ವಾತಾವರಣ ಸೃಷ್ಟಿಯಾಗಿದೆ, ಒಂಥರ ಅನ್ಸರ್ಟನಿಟಿ ಮತ್ತು ಡೇಂಜರಸ್ ಸಿಚುವೇಶನ್. ಇದು ಇಂಡಿಯಾ ಅಂತ, ಭಾರತ ಅಂತ ಮಾತ್ರ ಇಲ್ಲ, ಪ್ರಪಂಚದ ಎಲ್ಲ ಕಡೆಗೂ ಹರಡಿ ಅದು ಎಲ್ರಿಗೂ ಅಫೆಕ್ಟ್ ಆಗುತ್ತೆ ಅದು. ಅಂದರೆ ಒಂದು ಡೈರೆಕ್ಟ್ ಇಂಪಾರ್ಟೆಂಟ್ ಅಫೆಕ್ಟ್ ಏನಂದರೆ, ಈ ಯುದ್ಧ ಇನ್ನೂ ಮುಂದುವರೆದ್ರೆ, ಒಂದು ವಾರ ಇಲ್ದಿದ್ರೆ 10 ದಿನ ಮುಂದುವರೆದ್ರೆ, ಮತ್ತೆ ಸ್ಟ್ರೈಟ್ ಆಫ್ ಹೋರ್ಮುಜ್ ಅಂತ ಕರಿತೀವಿ ನಾವು, ಇರಾನ್ ಪಕ್ಕ, ಅದ್ರ ಮೂಲಕ ಜಲಸಂಧಿ, ಈ ಆಯಿಲ್ ಟ್ಯಾಂಕರ್ಸು ಮೂವ್ ಮಾಡೋ ಕಡೆ ಅದನ್ನ ಏನಾದರೂ ಅಫೆಕ್ಟ್ ಆದರೆ, ನಿಮ್ಗಿರೋ ಇಲ್ಲಿ ಓಡಾಟಕ್ಕೆ, ನಿಮ್ಮ ಕಾರ್ಗೆ, ಸ್ಕೂಟರ್ಗೆ ಪೆಟ್ರೋಲ್ ಸಿಗಲ್ಲ. ಸೊ ಅದು ತಕ್ಷಣ ಅಫೆಕ್ಟ್ ಆಗುತ್ತೆ ಅದು ಇಂಡಿಯಾಗೆ. ಮತ್ತು ಅದು ಮಾತ್ರ ಇಲ್ಲ, ಸ್ಟಾಕ್ ಮಾರ್ಕೆಟು ಭಯದ ಒಂದು ವಾತಾವರಣ ಬಂದರೆ ಸ್ಟಾಕ್ ಮಾರ್ಕೆಟ್ ತಕ್ಷಣ ಕುಸಿಯುತ್ತೆ. ಸೊ ಸೊ ಈ ಥರ ಒಂದು ಸಿಚುವೇಶನ್ನು ಇಟ್ಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್. ಇದು ನಾನು ಹೇಳ್ತಾ ಇದ್ದೀನಲ್ಲ, ಇದು ಯಾರಿಗೂ ಬೆನಿಫಿಟ್ ಆಗಲ್ಲ. ಇದು ಬೆನಿಫಿಟ್ ಅಂತ ನೀವು ಹೇಳಿದ್ರೆ ಅಮೇರಿಕಾ ಕೂಡ ಬೆನಿಫಿಟ್ ಆಗಲ್ಲ. ಇದು ಅವರು ಟ್ರಂಪ್ ಯೋಚನೆ ಮಾಡ್ತಿರ್ಬೋದು, ನಾನು ಅವ್ರನ್ನ ಮಾಡೋದು ನಿಲ್ಲಿಸ್ತೀನಿ, ಇದ್ರೆ ಇಸ್ರೇಲ್ ಅಂದ್ಕೋಬೋದು, ನಾನು ಅವ್ರನ್ನ ಇರಾನ್ನ ಹೆಂಗಾದ್ರೂ ಮಾಡಿ ಅವ್ರು ಮಾಡೋ ಕೆಲಸನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ತೀನಿ ಅಂತ ಅವರು ಗೌರ್ಮೆಂಟ್ಸ್ ಹೇಳ್ತಾ ಇರೋದು. ಬಟ್ ಇದು ಅಫೆಕ್ಟ್ ಆಗೋದು ಅಮೇರಿಕಾದಲ್ಲೂ ಅಫೆಕ್ಟ್ ಆಗುತ್ತೆ. ಅದರಿಂದನೇ ಒಂದು ಸರ್ವೆ ಮಾಡಿದ್ರು ಅಮೇರಿಕಾದಲ್ಲಿ, ಈ ಯುದ್ಧದ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳೋಕ್ಕೆ. ನೀವು ನಂಬಲ್ಲ ಇದನ್ನ, ಓನ್ಲಿ 20%, ಬರೀ 20% ಜನ ಇದಕ್ಕೆ ಸಮರ್ಥಿಸಿದ್ದಾರೆ ಅವರು ಅಮೇರಿಕಾದಲ್ಲಿ ಈ ಯುದ್ಧಕ್ಕೆ. 80% ಹ್ಯಾವ್ ಅಪೋಸ್ಡ್. ಸೊ ಹಂಗಂದ್ರೆ ಏನು ಅರ್ಥ ಆಯ್ತು ಇದರಿಂದ ಜನ ಭಾರತನ ಬಿಡಿ ಅಮೇರಿಕಾ ಜನರಿಗೂ ಇದು ಅಫೆಕ್ಟ್ ಆಗುತ್ತೆ ಅಂತಲೇ ಆಯಿತು. ಸೊ ಯಾಕಂದರೆ ಯುದ್ಧ ಅದೊಂಥರದ ಯುದ್ಧ ಬೆನಿಫಿಟ್ ಆಗೋದು ಒಬ್ಬರಿಗೆ, ಒಂದೇ ಒಂದು ಸೆಕ್ಟರ್ಗೆ. ಅದು ಯಾರು ವೆಪನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರಿಗೆ ತುಂಬ ಸಂಭ್ರಮ ಇರುತ್ತೆ, ಅವ್ರಿಗೆ ಪ್ರಾಫಿಟ್ಸು ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಮಾಡ್ತಿರೋ ಈ ಏರ್ಕ್ರಾಫ್ಟು, ಮಿಸೈಲ್ಸು, ಅಮ್ಯುನಿಷನ್ ಯಾವ ಥರದ್ದು ಎಲ್ಲ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ, ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ. ಅದನ್ನ ಬಿಟ್ಟು ಬೇರೆ ಎಲ್ರಿಗೂ ಅಫೆಕ್ಟ್ ಆಗುತ್ತೆ ಇದು. ಸೊ ನೀವು ಭಾರತ ಮಾತ್ರ ಬಿಟ್ಬಿಡಿ, ಭಾರತಗೂ ಡೆಫಿನೆಟಾಗಿ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಭಾರತ ತುಂಬ ಶಕ್ತಿವಂತ ದೇಶ ಅಂತ ಏನು ಹೇಳೋಕ್ಕಾಗಲ್ಲ, ನಮಗೂ ತುಂಬ ಕಷ್ಟಗಳಿವೆ. ಸೊ ಅದರಲ್ಲಿ ಇದು ಇನ್ನೊಂದು ಸೇರಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ಇಂಡಿಯಾ, ಭಾರತ. ಹೌದು, ನಮಗೆ ಮೇಜರ್ ಆಗಿ ನಾವು ಆಯಿಲ್ ಅಲ್ಲಿ ಡಿಫೆನ್ಸ್ ಬೇರೆ ಡಿಪೆಂಡ್ ಆಗಿರುವಂತ, ಫುಲ್ ಡಾಲರ್ ಮುಂದೆ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆಲ್ರೆಡಿ 92 ಹತ್ರದಲ್ಲಿ ಇದೀವಿ. ಸೊ ನಾಳೆ ನೀವು ಮಾರ್ಕೆಟ್ಗೆ ಹೋದಾಗ ನೀವು ಎಲ್ಲದಕ್ಕೂ ಡಬಲ್ ಕೊಡ್ಬೇಕಾಗುತ್ತೆ. ಸೊ ನೀವು ಕಷ್ಟಪಡೋದು ನಾವೇ ಕೊನೆಯಲ್ಲಿ. ಸೊ ಜನರೇ ಕಷ್ಟಪಡ್ತಾರೆ ಯುದ್ಧ ಬಂದ್ರೆ. ಹಾಗಾಗಿ ಸಂಭ್ರಮ ಅನ್ನೋದು ಅದಕ್ಕೆ ಯಾವುದೇ ಮಿಸ್ಪ್ಲೇಸ್ಡ್ ಅದು. ಈಗ ನಾನು ಕೊನೆಯದಾಗಿ ಕೇಳೋದಾದ್ರೆ, ಈಗ ನಾವು ನಿನ್ನೆನೂ ಮಾತಾಡಿದ್ವಿ, ಮಿತ್ರ ರಾಷ್ಟ್ರಗಳ ವಿಚಾರಕ್ಕೆ ಬರ್ತೀನಿ. ಆ್ಯಕ್ಚುಲಿ ಯುದ್ಧ ಮೊನ್ನೆ ಆರಂಭ ಆಗಿ ಖಮೇನಿಯವರು ನಿನ್ನೆ ತಿರ್ಕೊಂಡ ಬಳಿಕ ರಷ್ಯಾ ಮತ್ತು ಚೈನಾ ಸ್ಟೇಟ್ಮೆಂಟ್ ಕೊಡ್ತು. ಅದುವರೆಗೆ ಅವರು ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅವರ ಪರವಾಗಿ ಅಂದರೆ ಆಗಬಾರ್ದಾಗಿತ್ತು ಅನ್ನೋ ರೀತಿಯಲ್ಲೇ ಕೊಡ್ತು. ಅದಕ್ಕಿಂತ ಆಚೆ ಯಾರೂ ಮುಂದುವರಿಲಿಲ್ಲ. ಯಾಕೆ ಇದಾಗ್ತಿದೆ? ಅಮೆರಿಕ ಅನ್ನೋ ಒಂದು ಹುಚ್ಚು ಕುದುರೆಯ ಬಗ್ಗೆ ಜಾಗತಿಕವಾಗಿ ಭಯ ಶುರುವಾಗಿದೆಯಾ, ಅಥವಾ ಯಾರ ಪರವಾಗಿ ಯಾರಿಗೆ ನಿಲ್ಲದಷ್ಟು ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಜಾಗತಿಕವಾಗಿ? ಹಂಗಿಲ್ಲ. ನೀವು ಒಂದು ಪ್ರಪಂಚದಲ್ಲಿ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಅವರ ಸಂಬಂಧ ನೋಡಿದ್ರೆ, ಈ ಸಂಬಂಧ ನಮ್ಮ ಮನುಷ್ಯರ ಸಂಬಂಧ ಥರ ಇಲ್ಲ. ದೇಶಗಳಲ್ಲಿ ಒಂದು ದೇಶನೋ ಇನ್ನೊಂದು ದೇಶನೋ ಯಾಕೆ ಒಳ್ಳೆ ಸಂಬಂಧ ಇಟ್ಕೊಳ್ಳುತ್ತಂದರೆ, ಅವರು ಒಂದು ಕೊಡ್ತಾರೆ, ಒಂದು ತಗೋತಾರೆ. ಸೊ ಅದರಲ್ಲಿ ಒಂದು ಲಾಭ ಇರಬೇಕು ಅವ್ರಿಗೆ, ಇಂಡಿಯಾಗೂ ಸರಿ, ಮತ್ತವ್ರಿಗೂ ಸರಿ, ಇಬ್ಬರಿಗೂ ಲಾಭ ಇದ್ರೆ ಅದು ಒಳ್ಳೆ ಸಂಬಂಧ ಆಗುತ್ತೆ. ಲಾಭ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ನಮ್ಮಿಂದ ಜಾಸ್ತಿ ಪಡ್ಕೋತಾರೆ, ನಮ್ಗೇನು ಜಾಸ್ತಿ ಕೊಡಲ್ಲ, ಆ ಥರದ ಸ್ಥಿತಿ ಬಂದಾಗ ಒಳ್ಳೆ ಸಂಬಂಧ ಇರಲ್ಲ. ಸೊ ಇದರಲ್ಲಿ ಅದಕ್ಕೆ ನಾವು ಟ್ರಾನ್ಸಾಕ್ಷನಲ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ಸಲ್ಲಿ ನೀವೊಂದು ಕೊಡ್ತೀರಾ, ನೀವು ನನಗೊಂದು ಅದಕ್ಕೆ ವಾಪಸ್ ಅದಕ್ಕೆ ನೀವು ಕೊಡ್ತೀರಾ. ಸೊ ಅಷ್ಟೇ. ಸೊ ಆ ರೀತಿಯಲ್ಲಿ ನೀವು ನೋಡೋಕ್ಕೋದ್ರೆ ರಷ್ಯಾ ಮತ್ತು ರಷ್ಯಾಗೆ ಅವರೇ ಆದ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಯುಕ್ರೇನ್ ಮತ್ತು ರಷ್ಯಾ ಇದರ ಯುದ್ಧದಲ್ಲಿ ಅವ್ರಿಗೆ ಬೇರೆ ಏನೋ ಚಾನ್ಸಸ್ ಇಲ್ಲ. ಅವ್ರಿಗೆ ಯುದ್ಧ ಮಾಡೋಕ್ಕೂ ಜನ ಇಲ್ಲ, ಇಂಡಿಯಾದಿಂದ ಕರ್ಕೊಂಡೋಗಿ ಅವ್ರ ಕಷ್ಟದಲ್ಲಿ ಅವ್ರು ಇದ್ದಾರೆ. ಸೊ ಇರಾನ್ ಬಗ್ಗೆ ಅವ್ರಿಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಅವ್ರಿಗೆ ಫ್ರೆಂಡ್ಸ್ ಆಗಿ ಇರ್ಬೋದು, ಅಂದರೆ ಹೆಲ್ಪ್ ಮಾಡಿರ್ಬೋದು ಇರಾನ್ ಹಿಂದೆ, ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಚೈನಾ ಕೂಡ
ಚೈನಾಗೆ ಅವ್ರಿಗೂ ಎಲ್ಲ ಕಡೆ ಅವ್ರು ಹರಡಿದೆ, ಅಂದ್ರೆ ಮಾರ್ಕೆಟ್ ಅವ್ರದ್ದು ಎಲ್ಲ ಕಡೆ ಇದೆ ಪ್ರಪಂಚದಲ್ಲಿ. ಅಂದರೆ ಭಾಳ ಜನ ಚೈನಾಗೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೀವು ಐಫೋನ್ ಇದೆಯಲ್ಲ, ಐಫೋನು ಅಮೇರಿಕಾದ ಐಫೋನ್, ಆದರೆ ಅದು ಫುಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಚೈನಾದಲ್ಲಿ. ಸೊ ಈ ಥರ ಸಂಬಂಧ ಚೈನಾ ಇಟ್ಕೊಂಡಿದ್ದಾರೆ ಅಮೇರಿಕಾ ಜೊತೆ. ಸೊ ಇರಾನ್ ಜೊತೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಬಟ್ ಅಮೇರಿಕಾನ ವಿರುದ್ಧ ಮಾಡಿ ಇರಾನ್ನ ಸಪೋರ್ಟ್ ಮಾಡೋದು ಡೌಟು, ಅಂದರೆ ಮಾಡಿಲ್ಲ ಅವರು. ಸೊ ಇದರಿಂದ ನಮ್ಗೇನು ಗೊತ್ತಾಗತ್ತಂದರೆ ಆ ದೇಶ ಅವರೇ ಇಂಟರ್ನಲಿ, ಅಂದರೆ ದೇ ಶುಡ್ ಬಿ ಸ್ಟ್ರಾಂಗ್. ನಾವು ಬೇರೆ ಯಾರ ದೇಶ ಮೇಲೂ ಡಿಪೆಂಡ್ ಮಾಡೋಕ್ಕಾಗಲ್ಲ ಅಂತ. ಇಂಡಿಯಾ ಕೂಡ ಭಾರತ ಕೂಡ ನೀವು ತೊಗೊಂಡ್ರೆ, ಇಂಡಿಯಾ ಶುಡ್ ಬಿ ಸ್ಟ್ರಾಂಗ್. ಅಂದರೆ ನಾವು ಬೇರೆ ದೇಶಕ್ಕೆ ನಾವು ಡಿಪೆಂಡ್ ಆಗಿ ಇದ್ಬಿಟ್ರೆ ಅದು ಯಾವತ್ತಾದರೂ ಒಂದಿನ ನಮಗೆ ಅದು ಬ್ಯಾಕ್ ಫೈರ್ ಆಗುತ್ತೆ. ಓಕೆ, ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟ್. ಇರಾನ್ ಮತ್ತು ಇಸ್ರೇಲ್ ಹಾಗೂ ಈ ಅಮೆರಿಕ ನಡುವೆ ನಡೆಯುತ್ತಿರುವ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂಥ ಈ ಯುದ್ಧದ ಬಗ್ಗೆ ನಮಗೆ ದ ಫೆಡರಲ್ನ ಕನ್ಸಲ್ಟೆಂಟ್ ಎಡಿಟರ್ ಆಗಿರುವಂಥ ದಕ್ಷಿಣಾಮೂರ್ತಿಯವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಇದೇ ರೀತಿಯ ಪಾಡ್ಕಾಸ್ಟಲ್ಲಿ ಭೇಟಿಯಾಗ್ತೀವಿ. ಧನ್ಯವಾದಗಳು. ಧನ್ಯವಾದ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.